ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂತಹ ನಟ. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ದರ್ಶನ್ ನಟಿಸುತ್ತಿದ್ದಾರೆ. ಇತ್ತೀಚೆಗೆ ಡಿಜಿಟಲ್ ಸ್ಯಾಟಲೈಟ್ ರೈಟ್ಸ್ ಅಂತೆಲ್ಲ ಅವರ ಸಿನಿಮಾಗಳು ಭರ್ಜರಿ ಬಿಸ್ನೆಸ್ ಮಾಡ್ತಿವೆ. ಅದಕ್ಕೆ ತಕ್ಕಂತೆ ದರ್ಶನ್ ಸಂಭಾವನೆ ಕೂಡ ಚಿತ್ರದಿಂದ ಚಿತ್ರಕ್ಕೆ ಹೆಚ್ಚಾಗುತ್ತಿದೆ ನೋಡಿ. ಹೌದು, ರಾಬರ್ಟ್ ಚಿತ್ರಕ್ಕೆ ದಿಢೀರನೆ ದರ್ಶನ್ ಸಂಭಾವನೆ ಹೆಚ್ಚಾಗಿತ್ತು ಎನ್ನಲಾಗ್ತಿದೆ. ಗಾಂಧಿನಗರದ ಗುಸುಗುಸು ಪ್ರಕಾರ ಸದ್ಯ ದರ್ಶನ್ ಕಾಲ್ ಶೀಟ್ ಕೇಳಬೇಕು ಅಂದ್ರೆ ನಿರ್ಮಾಪಕರ ಗುಂಡಿಗೆ ಗಟ್ಟಿ ಇರಬೇಕು. ಹೀರೋಗೆ ಅಷ್ಟು ದೊಡ್ಡ ಮೊತ್ತದ ಸಂಭಾವನೆ ಕೊಟ್ಟು ಬಹಳ ಗ್ರ್ಯಾಂಡ್ ಆಗಿ ಸಿನಿಮಾ ನಿರ್ಮಿಸಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ದರ್ಶನ್ಗಿರುವ ಸ್ಟಾರ್ಡಮ್ಗೆ ಎಷ್ಟೇ ಬಂಡವಾಳ ಹಾಕಿದ್ರೂ ಕೂಡ ಮರಳಿ ಬರುತ್ತದೆ ಎನ್ನುವ ಲೆಕ್ಕಾಚಾರ ನಡೀತಿದೆ. ಇನ್ನು ಯಜಮಾನ, ಕುರುಕ್ಷೇತ್ರ, ರಾಬರ್ಟ್, ಕ್ರಾಂತಿ, ಕಾಟೇರ ಹೀಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳಲ್ಲಿ ದರ್ಶನ್ ನಟಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಸಂಭಾವನೆ ಕೂಡ ಹೆಚ್ಚಿಸಿಕೊಂಡಿದ್ದಾರೆ ಎನ್ನುವ ಚರ್ಚೆ ನಡೀತಿದೆ. ಕೆಲವರ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ದರ್ಶನ್ ಸಂಭಾವನೆ 3 ಪಟ್ಟು ಹೆಚ್ಚಾಗಿದೆ ಎನ್ನಲಾಗ್ತಿದೆ. ಸದ್ಯ ಡೆವಿಲ್ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸುತ್ತಿದ್ದಾರೆ. ಈ ಚಿತ್ರಕ್ಕಾಗಿ ಭಾರಿ ಮೊತ್ತದ ಸಂಭಾವನೆ ಪಡೆದಿರುವಂತಹ ಬಗ್ಗೆ ಕೂಡ ಚರ್ಚೆ ನಡೀತಿದೆ ನೋಡಿ. ಸದ್ಯ ಕನ್ನಡ ಚಿತ್ರರಂಗದ ಓಡುವ ಕುದುರೆ ದರ್ಶನ್. ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಾಗುವ ಮುನ್ನ ಭರ್ಜರಿ ಓಪನಿಂಗ್ ಅಂತೂ ಸಿಕ್ಕೇ ಬಿಡುತ್ತೆ. ಇನ್ನು ಸಿನಿಮಾ ಚೆನ್ನಾಗಿದ್ರೆ ಮುಗಿದೇ ಹೋಯ್ತು. ಕಾಟೇರ ಸಿನಿಮಾ 200 ಕೋಟಿ ರೂಪಾಯಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಹೇಳಲಾಗ್ತಿದೆ. ಆ ಲೆಕ್ಕದಲ್ಲಿ ಸಹಜವಾಗಿ ಬಾಕ್ಸ್ ಆಫೀಸ್ ಸುಲ್ತಾನ ಸಂಭಾವನೆ ಹೆಚ್ಚಾಗುತ್ತದೆ. ಒಡೆಯ ಸಿನಿಮಾವರೆಗೂ ಕೂಡ ದರ್ಶನ್ ಸಂಭಾವನೆ 5.5 ಕೋಟಿ ರೂಪಾಯಿ ಇತ್ತಂತೆ. ಆದರೆ ರಾಬರ್ಟ್ ಚಿತ್ರಕ್ಕೆ ಅದು ಹೆಚ್ಚು ಕಡಿಮೆ ಡಬಲ್ ಆಗಿತ್ತು. ಹೌದು, ಉಮಾಪತಿ ಶ್ರೀನಿವಾಸ್ ದೊಡ್ಡ ಮಟ್ಟದಲ್ಲಿ ರಾಬರ್ಟ್ ಸಿನಿಮಾ ಮಾಡಿದ್ರು. ಅದಕ್ಕೆ ತಕ್ಕಂತೆ ಕಲಾವಿದರು, ತಂತ್ರಜ್ಞರಿಗೆ ಸಂಭಾವನೆ ಕೊಟ್ಟಿದ್ರು. ಆ ಚಿತ್ರದಲ್ಲಿ ದರ್ಶನ್ 2 ಶೇಡ್ಗಳಲ್ಲಿರುವಂತಹ ಪಾತ್ರದಲ್ಲಿ ಸೊಗಸಾಗಿ ನಟಿಸಿ ಗೆದ್ದಿದ್ರು. ಕೊರೋನಾ ಲಾಕ್ಡೌನ್ ಬಳಿಕ ಬಂದ ದೊಡ್ಡ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಥಿಯೇಟರ್ಗಳಿಗೆ ನುಗ್ಗಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ರಾಬರ್ಟ್ ಚಿತ್ರಕ್ಕಾಗಿ ದರ್ಶನ್ 9 ಕೋಟಿ ರೂಪಾಯಿ ರೆಮ್ಯುನರೇಷನ್ ಪಡೆದುಕೊಂಡಿದ್ದರು ಎನ್ನಲಾಗ್ತಿದೆ. ಇನ್ನು ರಾಬರ್ಟ್ ಬಳಿಕ ಕ್ರಾಂತಿ ಸಿನಿಮಾ ತೆರೆಗೆ ಬಿದ್ದಿತ್ತು. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಸಿನಿಮಾ ಒಳ್ಳೆ ಬಿಸ್ನೆಸ್ ಮಾಡಿದ್ದಾಗಿ ನಿರ್ಮಾಪಕರೇ ಘೋಷಣೆ ಮಾಡಿದ್ರು. ಆ ಚಿತ್ರಕ್ಕೂ ದರ್ಶನ್ಗೆ ಒಳ್ಳೆ ಸಂಭಾವನೆ ಸಿಕ್ಕಿತ್ತು. ಸದ್ಯ ಕಾಟೇರ ಚಿತ್ರಕ್ಕೆ 12 ಕೋಟಿ ರೂಪಾಯಿವರೆಗೂ ದರ್ಶನ್ ಸಂಭಾವನೆ ಪಡೆದಿರುವುದಾಗಿ ಹೇಳಲಾಗ್ತಿದೆ. ಕಾಟೇರ ಆರ್ಭಟ ಹೇಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ರಾಕ್ಲೈನ್ ವೆಂಕಟೇಶ್ ಸಿನಿಮಾ ನಿರ್ಮಾಣ ಮಾಡಿ ಭರ್ಜರಿ ಸಕ್ಸಸ್ ಕಂಡಿದ್ದಾರೆ ನೋಡಿ. ಶ್ರೀ ಜೈ ಮಾತಾ ಕಂಬೈನ್ಸ್ ಹಾಗೂ ವೈಷ್ಣವ್ ಸ್ಟುಡಿಯೋ ಬ್ಯಾನರ್ಗಳ ಅಡಿಯಲ್ಲಿ ಡೆವಿಲ್ ಸಿನಿಮಾ ನಿರ್ಮಾಣವಾಗ್ತಿದೆ. ದುಷ್ಯಂತ್ ಜೊತೆ ಸೇರಿ ನಿರ್ದೇಶಕ ಪ್ರಕಾಶ್ ಈ ಚಿತ್ರಕ್ಕೆ ಬಂಡವಾಳ ಹೂಡುತ್ತಿದ್ದಾರೆ. ಸದ್ಯ ಚಿತ್ರದ ಟೀಸರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ ಕೂಡ. ದರ್ಶನ್ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳ ಮನಗೆದ್ದಿದ್ದಾರೆ. ಸದ್ಯ ಈ ಚಿತ್ರಕ್ಕೆ ದರ್ಶನ ಪಡೆಯುತ್ತಿರುವಂತಹ ಸಂಭಾವನೆ ಎಷ್ಟು ಎನ್ನುವುದು ಹಾಟ್ ಟಾಪಿಕ್ ಆಗಿದೆ. ಹೌದು, ಡೆವಿಲ್ ಚಿತ್ರಕ್ಕೆ ದರ್ಶನ್ ಬರೋಬ್ಬರಿ 22 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನುವ ಮಾತುಗಳು ಗಾಂಧಿನಗರದ ವಲಯದಲ್ಲಿ ಕೇಳಿ ಬರ್ತಿವೆ. ಕಾಟೇರ ಬ್ಲಾಕ್ ಬಸ್ಟರ್ ಹಿಟ್ ಬಳಿಕ ಡೆವಿಲ್ ಲೆಕ್ಕಾಚಾರ ಬದಲಾಗಿದೆ. ಇನ್ನು KVN ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ದರ್ಶನ್ ಮುಂದಿನ ಸಿನಿಮಾ ಘೋಷಣೆ ಆಗಿದೆ. ಈ ಚಿತ್ರಕ್ಕೆ ಜೋಗಿ ಪ್ರೇಮ್ ಆಕ್ಷನ್ ಕಟ್ ಹೇಳಲಿದ್ದಾರೆ. ಹೌದು, ಈ ಕಾಂಬಿನೇಷನ್ ಭಾರಿ ಹೈಪ್ ಕ್ರಿಯೇಟ್ ಮಾಡಿರೋದಾಗಿ ಸುಳ್ಳಲ್ಲ. ಅದಕ್ಕೆ ತಕ್ಕಂತೆ ಈ ಚಿತ್ರಕ್ಕೂ ಕೂಡ ದರ್ಶನ್ ದೊಡ್ಡ ಮೊತ್ತದ ಸಂಭಾವನೆಯನ್ನ ಜೇಬಿಗಿಳಿಸುತ್ತಿದ್ದಾರೆ ಎನ್ನುವ ಗುಸುಗುಸು ಕೂಡ ಶುರುವಾಗಿದೆ ನೋಡಿ.